ಇವನು ಇಬ್ಬರು ಹೆಂಡಿರ ಮುದ್ದಿನ ಗಂಡ, 8 ಮಕ್ಕಳ ಈ ತಂದೆಗೆ ಮನೆ ನಿಭಾಯಿಸೋದೇ ಸವಾಲು. ಹೀಗಾಗಿ ಅಡ್ಡದಾರಿ ತುಳಿದಂತ ಅಪ್ಪನೀಗ ಪೊಲೀಸರ ಅತಿಥಿ ಆಗಿದ್ದಾನೆ. ಏನಿದು ಸ್ಟೋರಿ, ಇಲ್ಲಿದೆ ಡೀಟೇಲ್. ಮಳ್ಳನಂಗೆ ನಿಂತಿರುವ ಇವನದು ಪಕ್ಕ ಕಳ್ಳನ ಕೆಲಸ. ಕೈಯಲ್ಲಿ ಮಾಸ್ಟರ್ ಕೀ ಹಿಡಿದು ರಸ್ತೆಗೆ ಇಳಿಯುವುದು, ರೋಡ್ ಪಕ್ಕ ನಿಂತಿರುವ ಬೈಕ್ಗಳನ್ನ ಎತ್ತಾಕೊಂಡು ಹೋಗೋದೇ ಈತನ ಕಾಯಕ. ಹೌದು, ಇವನ್ ಹೆಸರು ಅಜ್ಮತ್ ಉಲ್ಲಾ. ಊರು ಚಾಮರಾಜನಗರ. ಕಸುಬು ಮಾತ್ರ ಮೈಸೂರಿನಲ್ಲಿ ಬೈಕ್ ಎಗ್ಗರಿಸೋದು. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ಸ್ಕೂಟರ್ ಕದಿಯುವಾಗಲೇ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಈತನ ವಿಚಾರಣೆ ವೇಳೆ ಅಚ್ಚರಿಯ ವಿಷಯ ಹೊರಬಿದ್ದಿದೆ. ಇಬ್ಬರು ಹೆಂಡತಿಯರು, 8 ಮಕ್ಕಳು, ಕುಟುಂಬದ ನಿವಾರಣೆಗೆ ಕಳ್ಳದಾರಿ. ಈತ ಜಸ್ಟ್ 7 ತಿಂಗಳಲ್ಲಿ 24 ಬೈಕ್ಗಳನ್ನ ಕಳ್ಳತನ ಮಾಡಿದ್ದಾನೆ. ಚಾಮರಾಜನಗರದಿಂದ ಮೈಸೂರಿಗೆ ಬರ್ತಿದ್ದ ಅಜ್ಮರ್ ಉಲ್ಲಾ ಸಯ್ಯಾಜಿರಾವ್ ರಸ್ತೆಯ ಬದಿ ನಿಂತಿರುವ ಬೈಕ್ಗಳನ್ನ ಎಗುರಿಸುತ್ತಿದ್ದ. ಅದಕ್ಕಾಗಿ ಮಾಸ್ಟರ್ ಕೀ ಬಳಸಿದ್ದಾನೆ ಅನ್ನೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಸದ್ಯ ಅಜ್ಮತುಲ್ಲಾ ಕದ್ದ ಬೈಕ್ಗಳನ್ನ ಪೊಲೀಸರು ಸೀಜ್ ಮಾಡಿದ್ದಾರೆ. ಕುಟುಂಬಕ್ಕಾಗಿ ಅಡ್ಡದಾರಿ ಹಿಡಿದ ಬೈಕ್ ಕಳ್ಳನೀಗ ಜೈಲು ಪಾಲಾಗಿದ್ದಾನೆ. ವಿನೋದ್ ಪಡ್ವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವನು ಇಬ್ಬರು ಹೆಂಡಿರ ಮುದ್ದಿನ ಗಂಡ, 8 ಮಕ್ಕಳ ಈ ತಂದೆಗೆ ಮನೆ ನಿಭಾಯಿಸೋದೇ ಸವಾಲು. ಹೀಗಾಗಿ ಅಡ್ಡದಾರಿ ತುಳಿದಂತ ಅಪ್ಪನೀಗ ಪೊಲೀಸರ ಅತಿಥಿ ಆಗಿದ್ದಾನೆ. ಏನಿದು ಸ್ಟೋರಿ, ಇಲ್ಲಿದೆ ಡೀಟೇಲ್. ಮಳ್ಳನಂಗೆ ನಿಂತಿರುವ ಇವನದು ಪಕ್ಕ ಕಳ್ಳನ ಕೆಲಸ. ಕೈಯಲ್ಲಿ ಮಾಸ್ಟರ್ ಕೀ ಹಿಡಿದು ರಸ್ತೆಗೆ ಇಳಿಯುವುದು, ರೋಡ್ ಪಕ್ಕ ನಿಂತಿರುವ ಬೈಕ್ಗಳನ್ನ ಎತ್ತಾಕೊಂಡು ಹೋಗೋದೇ ಈತನ ಕಾಯಕ. ಹೌದು, ಇವನ್ ಹೆಸರು ಅಜ್ಮತ್ ಉಲ್ಲಾ. ಊರು ಚಾಮರಾಜನಗರ. ಕಸುಬು ಮಾತ್ರ ಮೈಸೂರಿನಲ್ಲಿ ಬೈಕ್ ಎಗ್ಗರಿಸೋದು. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ಸ್ಕೂಟರ್ ಕದಿಯುವಾಗಲೇ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಈತನ ವಿಚಾರಣೆ ವೇಳೆ ಅಚ್ಚರಿಯ ವಿಷಯ ಹೊರಬಿದ್ದಿದೆ. ಇಬ್ಬರು ಹೆಂಡತಿಯರು, 8 ಮಕ್ಕಳು, ಕುಟುಂಬದ ನಿವಾರಣೆಗೆ ಕಳ್ಳದಾರಿ. ಈತ ಜಸ್ಟ್ 7 ತಿಂಗಳಲ್ಲಿ 24 ಬೈಕ್ಗಳನ್ನ ಕಳ್ಳತನ ಮಾಡಿದ್ದಾನೆ. ಚಾಮರಾಜನಗರದಿಂದ ಮೈಸೂರಿಗೆ ಬರ್ತಿದ್ದ ಅಜ್ಮರ್ ಉಲ್ಲಾ ಸಯ್ಯಾಜಿರಾವ್ ರಸ್ತೆಯ ಬದಿ ನಿಂತಿರುವ ಬೈಕ್ಗಳನ್ನ ಎಗುರಿಸುತ್ತಿದ್ದ. ಅದಕ್ಕಾಗಿ ಮಾಸ್ಟರ್ ಕೀ ಬಳಸಿದ್ದಾನೆ ಅನ್ನೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಸದ್ಯ ಅಜ್ಮತುಲ್ಲಾ ಕದ್ದ ಬೈಕ್ಗಳನ್ನ ಪೊಲೀಸರು ಸೀಜ್ ಮಾಡಿದ್ದಾರೆ. ಕುಟುಂಬಕ್ಕಾಗಿ ಅಡ್ಡದಾರಿ ಹಿಡಿದ ಬೈಕ್ ಕಳ್ಳನೀಗ ಜೈಲು ಪಾಲಾಗಿದ್ದಾನೆ. ವಿನೋದ್ ಪಡ್ವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವನು ಇಬ್ಬರು ಹೆಂಡಿರ ಮುದ್ದಿನ ಗಂಡ, 8 ಮಕ್ಕಳ ಈ ತಂದೆಗೆ ಮನೆ ನಿಭಾಯಿಸೋದೇ ಸವಾಲು. ಹೀಗಾಗಿ ಅಡ್ಡದಾರಿ ತುಳಿದಂತ ಅಪ್ಪನೀಗ ಪೊಲೀಸರ ಅತಿಥಿ ಆಗಿದ್ದಾನೆ. ಏನಿದು ಸ್ಟೋರಿ, ಇಲ್ಲಿದೆ ಡೀಟೇಲ್. ಮಳ್ಳನಂಗೆ ನಿಂತಿರುವ ಇವನದು ಪಕ್ಕ ಕಳ್ಳನ ಕೆಲಸ. ಕೈಯಲ್ಲಿ ಮಾಸ್ಟರ್ ಕೀ ಹಿಡಿದು ರಸ್ತೆಗೆ ಇಳಿಯುವುದು, ರೋಡ್ ಪಕ್ಕ ನಿಂತಿರುವ ಬೈಕ್ಗಳನ್ನ ಎತ್ತಾಕೊಂಡು ಹೋಗೋದೇ ಈತನ ಕಾಯಕ. ಹೌದು, ಇವನ್ ಹೆಸರು ಅಜ್ಮತ್ ಉಲ್ಲಾ. ಊರು ಚಾಮರಾಜನಗರ. ಕಸುಬು ಮಾತ್ರ ಮೈಸೂರಿನಲ್ಲಿ ಬೈಕ್ ಎಗ್ಗರಿಸೋದು. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ಸ್ಕೂಟರ್ ಕದಿಯುವಾಗಲೇ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಈತನ ವಿಚಾರಣೆ ವೇಳೆ ಅಚ್ಚರಿಯ ವಿಷಯ ಹೊರಬಿದ್ದಿದೆ. ಇಬ್ಬರು ಹೆಂಡತಿಯರು, 8 ಮಕ್ಕಳು, ಕುಟುಂಬದ ನಿವಾರಣೆಗೆ ಕಳ್ಳದಾರಿ.
ಈತ ಜಸ್ಟ್ 7 ತಿಂಗಳಲ್ಲಿ 24 ಬೈಕ್ಗಳನ್ನ ಕಳ್ಳತನ ಮಾಡಿದ್ದಾನೆ. ಚಾಮರಾಜನಗರದಿಂದ ಮೈಸೂರಿಗೆ ಬರ್ತಿದ್ದ ಅಜ್ಮರ್ ಉಲ್ಲಾ ಸಯ್ಯಾಜಿರಾವ್ ರಸ್ತೆಯ ಬದಿ ನಿಂತಿರುವ ಬೈಕ್ಗಳನ್ನ ಎಗುರಿಸುತ್ತಿದ್ದ. ಅದಕ್ಕಾಗಿ ಮಾಸ್ಟರ್ ಕೀ ಬಳಸಿದ್ದಾನೆ ಅನ್ನೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಸದ್ಯ ಅಜ್ಮತುಲ್ಲಾ ಕದ್ದ ಬೈಕ್ಗಳನ್ನ ಪೊಲೀಸರು ಸೀಜ್ ಮಾಡಿದ್ದಾರೆ. ಕುಟುಂಬಕ್ಕಾಗಿ ಅಡ್ಡದಾರಿ ಹಿಡಿದ ಬೈಕ್ ಕಳ್ಳನೀಗ ಜೈಲು ಪಾಲಾಗಿದ್ದಾನೆ. ವಿನೋದ್ ಪಡ್ವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವನು ಇಬ್ಬರು ಹೆಂಡಿರ ಮುದ್ದಿನ ಗಂಡ. 8 ಮಕ್ಕಳ ಈ ತಂದೆಗೆ ಮನೆ ನಿಭಾಯಿಸೋದೇ ಸವಾಲು. ಹೀಗಾಗಿ ಅಡ್ಡದಾರಿ ತುಳಿದಂತ ಅಪ್ಪನೀಗ ಪೊಲೀಸರ ಅತಿಥಿ ಆಗಿದ್ದಾರೆ. ಏನಿದು ಸ್ಟೋರಿ, ಇಲ್ಲಿದೆ ಡೀಟೇಲ್ಸ್. ಮಳ್ಳನಂಗೆ ನಿಂತಿರುವ ಇವನಂತೂ ಪಕ್ಕ ಕಳ್ಳನ ಕೆಲಸ. ಕೈಯಲ್ಲಿ ಮಾಸ್ಟರ್ ಕೀ ಹಿಡಿದು ರಸ್ತೆಗೆ ಇಳಿಯುವುದು, ರೋಡ್ ಪಕ್ಕ ನಿಂತಿರುವ ಬೈಕ್ಗಳನ್ನ ಎತ್ತಾಕೊಂಡು ಹೋಗೋದೇ ಈತನ ಕಾಯಕ. ಹೌದು, ಇವನ್ ಹೆಸರು ಅಜ್ಮತ್ ಉಲ್ಲಾ. ಊರು ಚಾಮರಾಜನಗರ. ಕಸುಬು ಮಾತ್ರ ಮೈಸೂರಿನಲ್ಲಿ ಬೈಕ್ ಎಗ್ಗರಿಸೋದು. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ಸ್ಕೂಟರ್ ಕದಿಯುವಾಗಲೇ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಈತನ ವಿಚಾರಣೆ ವೇಳೆ ಅಚ್ಚರಿಯ ವಿಷಯ ಹೊರಬಿದ್ದಿದೆ. ಇಬ್ಬರು ಹೆಂಡತಿಯರು, 8 ಮಕ್ಕಳು. ಕುಟುಂಬದ ನಿವಾರಣೆಗೆ ಕಳ್ಳದಾರಿ. ಈತ ಜಸ್ಟ್ 7 ತಿಂಗಳಲ್ಲಿ 24 ಬೈಕ್ಗಳನ್ನ ಕಳ್ಳತನ ಮಾಡಿದ್ದಾನೆ. ಚಾಮರಾಜನಗರದಿಂದ ಮೈಸೂರಿಗೆ ಬರ್ತಿದ್ದ ಅಜ್ಮರ್ ಉಲ್ಲಾ ಸಯ್ಯಾಜಿರಾವ್ ರಸ್ತೆಯ ಬದಿ ನಿಂತಿರುವ ಬೈಕ್ಗಳನ್ನ ಎಗುರಿಸುತ್ತಿದ್ದ. ಅದಕ್ಕಾಗಿ ಮಾಸ್ಟರ್ ಕೀ ಬಳಸಿದ್ದಾನೆ ಅನ್ನೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಸದ್ಯ ಅಜ್ಮತುಲ್ಲಾ ಕದ್ದ ಬೈಕ್ಗಳನ್ನ ಪೊಲೀಸರು ಸೀಜ್ ಮಾಡಿದ್ದಾರೆ. ಕುಟುಂಬಕ್ಕಾಗಿ ಅಡ್ಡದಾರಿ ಹಿಡಿದ ಬೈಕ್ ಕಳ್ಳನೀಗ ಜೈಲು ಪಾಲಾಗಿದ್ದಾನೆ. ವಿನೋದ್ ಪಡ್ವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವನು ಇಬ್ಬರು ಹೆಂಡಿರ ಮುದ್ದಿನ ಗಂಡ. 8 ಮಕ್ಕಳ ಈ ತಂದೆಗೆ ಮನೆ ನಿಭಾಯಿಸೋದೇ ಸವಾಲು. ಹೀಗಾಗಿ ಅಡ್ಡದಾರಿ ತುಳಿದಂತ ಅಪ್ಪನೀಗ ಪೊಲೀಸರ ಅತಿಥಿ ಆಗಿದ್ದಾರೆ. ಏನಿದು ಸ್ಟೋರಿ, ಇಲ್ಲಿದೆ ಡೀಟೇಲ್ಸ್. ಮಳ್ಳನಂಗೆ ನಿಂತಿರುವ ಇವನಂತೂ ಪಕ್ಕ ಕಳ್ಳನ ಕೆಲಸ. ಕೈಯಲ್ಲಿ ಮಾಸ್ಟರ್ ಕೀ ಹಿಡಿದು ರಸ್ತೆಗೆ ಇಳಿಯುವುದು, ರೋಡ್ ಪಕ್ಕ ನಿಂತಿರುವ ಬೈಕ್ಗಳನ್ನ ಎತ್ತಾಕೊಂಡು ಹೋಗೋದೇ ಈತನ ಕಾಯಕ. ಹೌದು, ಇವನ್ ಹೆಸರು ಅಜ್ಮತ್ ಉಲ್ಲಾ. ಊರು ಚಾಮರಾಜನಗರ. ಕಸುಬು ಮಾತ್ರ ಮೈಸೂರಿನಲ್ಲಿ ಬೈಕ್ ಎಗ್ಗರಿಸೋದು. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ಸ್ಕೂಟರ್ ಕದಿಯುವಾಗಲೇ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಈತನ ವಿಚಾರಣೆ ವೇಳೆ ಅಚ್ಚರಿಯ ವಿಷಯ ಹೊರಬಿದ್ದಿದೆ. ಇಬ್ಬರು ಹೆಂಡತಿಯರು, 8 ಮಕ್ಕಳು. ಕುಟುಂಬದ ನಿವಾರಣೆಗೆ ಕಳ್ಳದಾರಿ. ಈತ ಜಸ್ಟ್ 7 ತಿಂಗಳಲ್ಲಿ 24 ಬೈಕ್ಗಳನ್ನ ಕಳ್ಳತನ ಮಾಡಿದ್ದಾನೆ. ಚಾಮರಾಜನಗರದಿಂದ ಮೈಸೂರಿಗೆ ಬರ್ತಿದ್ದ ಅಜ್ಮರ್ ಉಲ್ಲಾ ಸಯ್ಯಾಜಿರಾವ್ ರಸ್ತೆಯ ಬದಿ ನಿಂತಿರುವ ಬೈಕ್ಗಳನ್ನ ಎಗುರಿಸುತ್ತಿದ್ದ. ಅದಕ್ಕಾಗಿ ಮಾಸ್ಟರ್ ಕೀ ಬಳಸಿದ್ದಾನೆ ಅನ್ನೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಸದ್ಯ ಅಜ್ಮತುಲ್ಲಾ ಕದ್ದ ಬೈಕ್ಗಳನ್ನ ಪೊಲೀಸರು ಸೀಜ್ ಮಾಡಿದ್ದಾರೆ. ಕುಟುಂಬಕ್ಕಾಗಿ ಅಡ್ಡದಾರಿ ಹಿಡಿದ ಬೈಕ್ ಕಳ್ಳನೀಗ ಜೈಲು ಪಾಲಾಗಿದ್ದಾನೆ. ವಿನೋದ್ ಪಡ್ವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವನು ಇಬ್ಬರು ಹೆಂಡಿರ ಮುದ್ದಿನ ಗಂಡ. 8 ಮಕ್ಕಳ ಈ ತಂದೆಗೆ ಮನೆ ನಿಭಾಯಿಸೋದೇ ಸವಾಲು. ಹೀಗಾಗಿ ಅಡ್ಡದಾರಿ ತುಳಿದಂತ ಅಪ್ಪನೀಗ ಪೊಲೀಸರ ಅತಿಥಿ ಆಗಿದ್ದಾರೆ. ಏನಿದು ಸ್ಟೋರಿ, ಇಲ್ಲಿದೆ ಡೀಟೇಲ್ಸ್. ಮಳ್ಳನಂಗೆ ನಿಂತಿರುವ ಇವನಂತೂ ಪಕ್ಕ ಕಳ್ಳನ ಕೆಲಸ. ಕೈಯಲ್ಲಿ ಮಾಸ್ಟರ್ ಕೀ ಹಿಡಿದು ರಸ್ತೆಗೆ ಇಳಿಯುವುದು, ರೋಡ್ ಪಕ್ಕ ನಿಂತಿರುವ ಬೈಕ್ಗಳನ್ನ ಎತ್ತಾಕೊಂಡು ಹೋಗೋದೇ ಈತನ ಕಾಯಕ.